ನಡೆಸಿರುವೆ ನೀನು ನನ್ನೇ ಕುರಿತು ಹಿತವಾಗಿ ಚಿಂತಿಸುವೆ ನೀನು ನಿನ್ನಯ ಕರೆಗೆ ಹಿಡಿದು ನನ್ನ ನಡೆಸಿರುವೆ ನಿನ್ನಯ ಕರೆಗೆ ಹಿಡಿದು ನನ್ನ ನಡೆಸಿರುವೆ ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ 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 ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನಂಥ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಯಾರೂ ಇಲ್ಲ ನಿನ್ನಂಥ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಯಾರೂ
ದೇವರಿಗೆ ಸ್ತೋತ್ರ ಮಾಡೋಣ. ಕೈಗಳನ್ನು ತಟ್ಟುತ್ತಾ, ಕರ್ತನೆ ನೀನು ಎಷ್ಟು ಒಳ್ಳೆಯವನು ಸ್ವಾಮಿ. ದೇವರೇ, ನನ್ನನ್ನು ರಕ್ತದಿಂದ ರಕ್ಷಿಸಿ ದೇವರೇ, ನನ್ನನ್ನು ಕರುಣಿಸಿದ ಕರುಣೆ ಸಂಪನ್ನನಾದ ದೇವರೇ, ಹೌದು ಕರ್ತ, ನನ್ನನ್ನು ತಾಯಿ ಹಾಗೆ ಸಂತೈಸಿದಾತನೇ, ತಂದೆ ಹಾಗೆ ಪೋಷಿಸಿದಾತನೇ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನನ್ನ ಜೀವನದಲ್ಲಿ ಮಾಡಿರುವಂಥ ಉಪಕಾರಗಳು 1 2 ಸ್ವಾಮಿ ದೇವರೇ, ಎಷ್ಟೋ ಉಪಕಾರಗಳನ್ನು ನನ್ನ ಜೀವನದಲ್ಲಿ ನೀನು ಮಾಡಿರುವುದಕ್ಕಾಗಿ ದೇವ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಓ ಹಲ್ಲೆಲೂಯಾ, ಪರಿಶುದ್ಧನೇ. Hallelujah. Thank you, Lord. ಸಂಕಟದಲ್ಲಿ
ಅಣಿದರು ನನಗೇನು ಭಯವಿಲ್ಲ ಎಲ್ಲೆಲ್ಲಿ ಮಠಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಣಿದರು ನನಗೇನು ಭಯವಿಲ್ಲ ಪ್ರೀತಿ ಕೃಪೆಗಳೆಂಬ ಕೇಟ ತೊಡಿಸುವನು
ಈ ಉದಯ ಕಾಲದಲ್ಲಿ ದೇವರೇ, ಈ ವರ್ಷದಲ್ಲಿ ಮೊದಲನೇ ವಾರದಲ್ಲಿ ದೇವರೇ, ನಿಮ್ಮನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಹೀಗೆ ಸಭೆಯಾಗಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ಮಾಡಿದ ಎಲ್ಲ ಕೃಪೆಗಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ, ಎಲ್ಲ ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವರಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ, ಮಹಿಮೆ ಉಳ್ಳ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ. ಉದಯ ಕಾಲದಲ್ಲಿ ದೇವರೇ, ನಮ್ಮನ್ನು ನಿನ್ನ ಬಲದಿಂದ ಈ ವರ್ಷವೆಲ್ಲ ದೇವರೇ ನಿಮ್ಮ ಕೃಪೆಯಿಂದ ಆನಂದದಿಂದ ನಮ್ಮನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ದಿನವನ್ನು ನೋಡದೆ ಎಷ್ಟೋ ಜನರು ಈ ದಿನವನ್ನು, ಈ ವರ್ಷವನ್ನು ಎಷ್ಟೋ ಜನರು ಗತಿಸಿ ಹೋಗಿದ್ದಾರೆ. ಆದರೆ ದೇವರು ಆತನ ಕೃಪೆಯಿಂದ ನಮ್ಮನ್ನು ನಡೆಸಿಕೊಂಡು ಬರುತ್ತಿರುವುದಕ್ಕಾಗಿ ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತದೆ, ದೇವ್ರ ಕೀರ್ತನೆಯಲ್ಲಿ ನಾವು ನೋಡುವ ಪ್ರಕಾರ ಓದ್ರಿ 1ನೇ ವಾಕ್ಯವನ್ನು. ಯೆಹೋವನಲ್ಲಿ ಭರವಸವಿಡುವವರು ಸಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಹಲ್ಲೆಲೂಯಾ. ಯಾರಲ್ಲಿ ಭರವಸೆ ಇಡುವರು? ಯೆಹೋವನಲ್ಲಿ ಭರವಸೆ ಇಡುವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಚಿಯೋನ್ ಪರ್ವತ ಅಂದ್ರೆ ನಾವು ಯಾತ್ರ ಇದೀವಿ, ನಾವು ಪರ್ವತದ ಹಾಗೆ ಇದೀವಿ. ಚಿಯೋನ್ ಪರ್ವತ ಅಂದ್ರೆ ಯೆರೂಸಲೇಮ್ ಅಲ್ಲಿ ಒಂದು ಪರ್ವತ ಇದೆ. ಆ ಪರ್ವತ ಅಂದ್ರೆ ತುಂಬಾ ಸುಂದರವಾಗಿದೆ ಅಂತೆ. ಆ ಪರ್ವತವನ್ನು ಹೊಡಿಬೇಕು, ಕದಲಿಸ್ಬೇಕು ಅಂತ ಹೇಳಿ ಎಷ್ಟೋ ಜನ ನೋಡಿದ್ರಂತೆ. ಆದ್ರೆ ಆ ಪರ್ವತವನ್ನು ಮುಟ್ಟುವುದಕ್ಕೆ ಯಾರಿಂದ? ನಾವ್ ಹೇಗೆ ನಾವು ಪರ್ವತದ ಹಾಗೆ ಇದ್ದೀವಿ. ನಾವು ದೇವ್ರ ಮಕ್ಕಳು ಹೇಗಿದ್ದೀವಿ? ಪರ್ವತದ ಹಾಗೆ ಇದ್ದೀವಿ. ನಮಗೆ ಯಾವುದೇ ದುಷ್ಟ ಕಾರ್ಯಗಳು, ಸೈತಾನ ಕಾರ್ಯಗಳು ಯಾವುದು ನಮಗೆ ಏನ್ ಮಾಡೋದಿಲ್ಲ, ಶೋಧನೆಗಳು ನಮ್ಗೆ ಏನ್ ಮಾಡೋದಿಲ್ಲ, ಮುಟ್ಟುವುದಿಲ್ಲ. ಯಾಕಂದ್ರೆ ಬರುವಂತ ಶೋಧನೆಗಳು ಸ್ವಲ್ಪ ಹೊತ್ತಷ್ಟೇ, ಆದ್ರೆ ನಮಗೆ ಹಾಳು ಮಾಡುವುದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಹಾಗೆ ಯೆಹೋವನಲ್ಲಿ ಭರವಸೆ ಇಡುವರು. ಯೆಹೋವನಲ್ಲಿ ನಾವು ಭರವಸೆ ಇಡುವಾಗ ಬರುವಂತ ಬಲಹೀನತೆಯಿಂದ, ಬರುವಂತ ರೋಗದಿಂದ, ಬರುವಂತ ಅನಾರೋಗ್ಯದಿಂದ ಏನ್ ಮಾಡ್ತಾನೆ? ದೇವರು ತಪ್ಪಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ನಾವು ದೇವರಲ್ಲಿ ಇರುವಾಗ, ದೇವರ ನಂಬಿಕೆಯಲ್ಲಿ ಇರುವಾಗ, ಎಂತ ಪರಿಸ್ಥಿತಿ ಬರ್ಲಿ, ಎಂತ ಇಕ್ಕಟ್ಟು ಬರ್ಲಿ, ನಾವೇನ್ ಮಾಡುವುದಿಲ್ಲ, ಕದಲುವುದಿಲ್ಲ, ಬಿದ್ದು ಹೋಗೋದಿಲ್ಲ. ಶೋಧನೆ ಬಂದಂತ ನಾವೇನ್ ಮಾಡೋದಿಲ್ಲ, ಸೋತು ಹೋಗೋದಿಲ್ಲ. ಯಾವಾಗ್ಲೂ ಧೈರ್ಯವಾಗಿರ್ತೀವಿ. ಯಾಕಂದ್ರೆ ದೇವರು ನಮ್ ಸಂಗಡ ಇದಾನೆ ಎಂಬುದಾಗಿ. ಮತ್ತೆ ಹಾಗೆ ಯೆಹೋವನು ಇಂದಿನಿಂದ ಸದಾ ಕಾಲವು ತನ್ನ ಜನರ ಸುತ್ತಲೂ ಇರುವನು. ಹಲ್ಲೆಲೂಯಾ. ಇಂದಿನಿಂದ ಯಾರು ನಮ್ಮ ಸುತ್ತಲೂ ಇರ್ತಾರೆ? ದೇವರು ನಮ್ಮ ಸಂಗಡ ಇರ್ತಾರೆ. ದೇವರು ನಮ್ಮ ಸುತ್ತಲೂ ಇರ್ತಾರೆ. ದೇವರು ನಮ್ಮ ಸಭೆ ಸುತ್ತಲೂ ಇರ್ತಾರೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಇವಾಗ ಅಲ್ಪವಾಗಿರ್ಬೋದು, ನಮಗೆ ಇವಾಗ ನಮ್ಮ ಆಶೀರ್ವಾದ ಸ್ವಲ್ಪ ಎಂಬುದಾಗಿ ಕಾಣಬಹುದು. ಆದ್ರೆ ಅಂತ್ಯ ದಿನದಲ್ಲಿ ಅದು ಬಹಳವಾಗಿ ದೊಡ್ಡದಾಗಿ ಕಾಣುವಂತದ್ದಾಗಿದೆ. ಇವಾಗ ಅನೇಕ ಸರಿ ನಾವು ಗ್ರಹಿಸಿಕೊಳ್ಳುವುದಿಲ್ಲ. ದೇವ್ರು ಮಾಡುವಂತ ಅದ್ಭುತಗಳು ಏನಾಗಿರುತ್ತೆ, ಇವಾಗ ಸ್ವಲ್ಪವಾಗಿ ಕಾಣಬಹುದು. ಆದ್ರೆ ನಾವು ನಮ್ ಲೈಫ್ ಅಲ್ಲಿ ನಾವು ಹಿಂದೆ ತಿರುಗಿ ನಾವು ನೋಡುವಾಗ, ದೇವ್ರು ಮಾಡಿರುವಂತ ಉಪಕಾರಗಳನ್ನು ನಾವು ನೆನೆಸುವಾಗ ಅದು ತುಂಬಾ ಬಹಳವಾಗಿದೆ. ಹೆಚ್ಚಾಗಿ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ಉನ್ನತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ನಮ್ಮ ಸುತ್ತಲೂ ಯಾರು ಇರ್ತಾರೆ? ದೇವರು ಇರ್ತಾರೆ, ದೇವದೂತರು ಇರ್ತಾರೆ. ನಮ್ಮ ಸುತ್ತಲೂ, ನಮ್ಮ ಜನ ಸುತ್ತಲೂ, ನಮ್ಮ ಸಭೆ ಸುತ್ತಲೂ ದೇವದೂತರು ನಮ್ಮ ಸುತ್ತಲೂ ಇರ್ತಾರೆ. ದೇವ್ರ ಪ್ರಸನ್ನತೆ ನಮ್ಮ ಸುತ್ತಲೂ ಇರುವಂತದ್ದಾಗಿದೆ. ಯಾಕಂದ್ರೆ ನಮಗೆ ಯಾವುದೇ ದುಷ್ಟರ ದಂಡಾಧಿಕಾರ ನಮ್ಗೆ ಏನ್ ಮಾಡುವುದಿಲ್ಲ, ಮುಟ್ಟುವುದಿಲ್ಲ. ಹಲ್ಲೆಲೂಯಾ. ಅದು ಮುಟ್ಬಾರ್ದಂದ್ರೆ ನಾವ್ ಹೆಂಗಿರ್ಬೇಕು? ನಿರೀಕ್ಷೆ ಉಳ್ಳವರಾಗಿರ್ಬೇಕು, ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ನಮಗೆ ಈ ಸಮಯ ಅಲ್ಪವಾಗಿರ್ಬೋದು, ಆದ್ರೆ ಬರುವಂತ ದಿನದಲ್ಲಿ ಇದು ತುಂಬಾ ದೊಡ್ಡ ಒಂದು ಆಶೀರ್ವಾದಕರವಾಗಿರುವಂತದ್ದಾಗಿದೆ. ಇವಾಗ ನಾವು ಸಭೆ ಕಟ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದೀವಿ. ನಮ್ಮ ಹತ್ರ ದುಡ್ಡು ಇಲ್ಲ, ಆದ್ರೆ ನಮ್ಮ ಹತ್ರ ಏನಿದೆ? ದೇವ್ರಿದ್ದಾರೆ. ನಮ್ಮ ಹತ್ರ ಯಾರಿದ್ದಾರೆ? ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ? ದೇವ್ರಿದ್ದಾರೆ. ನಮ್ ನಡೆಸುವಂತ ಕರ್ತನು ನಮ್ಮ ಸಂಗಡ ಇದ್ದಾರೆ. ಅನೇಕ ಸರಿ ನಾವ್ ಏನ್ ಮಾಡ್ತೀವಿ, ದುಡ್ಡಿಲ್ಲ ನಾವ್ ಹೆಂಗ್ ಮಾಡೋದು? ನಾವು ಭಾಷೆ ಮಾತಾಡ್ಕೊಂತೀವಿ. ಬರೀ 2 ಲಕ್ಷ ಇದೆ, 2 ಲಕ್ಷದಲ್ಲಿ ನಾವು ಪ್ರಾರ್ಥನೆ ಮಾಡಿ ಏನ್ ಮಾಡಿದ್ವಿ? ಕಾಲಿಟ್ಟಿದೀವಿ ನಂಬಿಕೆಯಿಂದ. ಆದ್ರೆ ಅದನ್ನ ಪೂರೈಸುವ ಆತನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಹೆಚ್ಚಿಸುವ ಆತನು ಯಾರಾಗಿದ್ದಾನೆ? ದೇವರಾಗಿ. ಯಾಕೋಬನು ಹೊಟ್ಟೆ ಪಾಡಿಗಾಗಿ ಹೋದ, ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ನಾವು ದೇವ್ರಿಗೋಸ್ಕರ, ನಾವು ದೇವ್ರ ರಾಜ್ಯವನ್ನು ಕಟ್ಬೇಕೆಂಬುದಾಗಿ ನಾವು ಮುಂದೆ ನಿಂತಿದೀವಿ. ಆದ್ರೆ ದೇವ್ರ ಸಹಾಯ ಮಾಡದೆ ಇರ್ತಾನ? ದೇವ್ರ ಖಂಡಿತ ಸಹಾಯ ಮಾಡ್ತಾರೆ. ಯಾಕಂದ್ರೆ ನಮ್ಮ ಸಹಾಯ ಯಾರ ಸಹಾಯ ನಮ್ಗೆ ಬೇಕು? ದೇವ್ರ ಸಹಾಯ ನಮಗೆ ಬೇಕು. ಮನುಷ್ಯರ ಸಹಾಯ ಸ್ವಲ್ಪ ಹೊತ್ತು, 1 ನಿಮಿಷ ಮನ್ಸ್ ಮಾಡ್ತೀವಿ, ಇನ್ನೊಂದ್ ನಿಮಿಷದಲ್ಲಿ ನಾವು ಮನ್ಸ್ ಏನ್ ಮಾಡ್ತೀವಿ? ಚೇಂಜ್ ಮಾಡ್ಕೊಂತೀವಿ. ಆದ್ರೆ ನಮ್ಮ ದೇವ್ರ ಹಾಗಲ್ಲ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ಅದನ್ನ ವಾಗ್ದಾನನು ಪೂರೈಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗೆ ನಾವು ನಂಬಿಕೆಯಿಂದ ನಾವು ಸಭೆ ಕಟ್ಟುವುದಕ್ಕೆ ನಾವು ಪ್ರಾರಂಭ ಮಾಡಿದೀವಿ. ದೇವ್ರು ನಡೆಸ್ತಾರೆ. ನಿಮ್ಮೆಲ್ಲ ಪ್ರಾರ್ಥನೆ ನಮಗೆ ಬಹಳ ಮುಖ್ಯವಾಗಿದೆ. ನಮ್ಮ ನಿರೀಕ್ಷೆ, ನಮ್ಮ ನಂಬಿಕೆ
ಎಲ್ಲ ಏನಾಗಿದ್ದಾರೆ, ದೇವರಾಗಿದ್ದಾರೆ. ನಮಗೆ ಸಹಾಯ ದೇವ್ರು ಮಾಡ್ತಾರೆ, ದೇವ್ರು ನಮಗೆ ನಡೆಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ದವಕ ಪಡೀರಿ, ಆಗ ಏನ್ ಮಾಡ್ತಾರಂತೆ, ದೇವ್ರೆಲ್ಲಾವನ್ನು ಸೇರಿಸಿಕೊಡುವಾತನಾಗಿದ್ದಾನೆ. ಯಾಕಂದ್ರೆ ನಾವು ನಮ್ಗೋಸ್ಕರ ನಾವೇನ್ ಮಾಡ್ಕೊಂತ ಇಲ್ಲ, ಯಾಕಂದ್ರೆ ನಾವು ದೇವ್ರಿಗೋಸ್ಕರ ಮಾಡ್ಬೇಕು. ನಾವು ದೇವ್ರಿಗೋಸ್ಕರ ನಾವು ಬೈಬಲ್ ಅಲ್ಲಿ ನಾವು ನೋಡ್ತೀವಿ, ಬಡಸ್ರಿ ತನ್ನ ಸನ್ನಿಧಿಯಲ್ಲಿ ಅವ್ರಿಗೆ ಇರೋದಂತದ್ದೆಲ್ಲ ಅವ್ರು ತಿಂದು ಉಂಡು ಇರೋದನ್ನೆಲ್ಲ ಕೊಡ್ತಾ ಇದ್ರು. ಶ್ರೀಮಂತರು ಆ ಒಡವೆ ಚಿನ್ನ ಬೆಳ್ಳಿ ಎಲ್ಲ ದೇವಸ್ಥಾನದಲ್ಲಿ ಕೊಡ್ತಾ ಇದ್ರು. ಆದ್ರೆ ಆ ಸ್ತ್ರೀ, ವಯಸ್ಸಾಗುವಂತ ಸ್ತ್ರೀ, ಆ ಬಡಸ್ರಿ ಅವಳಲ್ಲಿ ಇರುವಂತದ್ದೆಲ್ಲವನ್ನು ಕೊಟ್ಲಂತೆ. ಅವಳ ಜೀವನಕ್ಕೆ ಬೇಕಾಗಿರುವುದಂತದ್ದೆಲ್ಲವನ್ನು ದೇವ್ರು ಕೊಟ್ಲಂತೆ. ದೇವ್ರು ಯಾರ ಕಾಣಿಕೆ ಇಷ್ಟಪಟ್ರು? ಆ ಬಡಸ್ರಿ ಕಾಣಿಕೆ. ಯಾಕಂದ್ರೆ ಅವಳು ಏನು ಮನ್ಸಲ್ಲಿ ಯಾವುದೇ ಒಂದು ಚಂಚಲ ಮನಸ್ಸಿಲ್ದೆ ದೇವ್ರಿಗೆ ಪೂರ್ಣ ಮನಸ್ಸಿನಿಂದ ಕೊಟ್ಲಂತೆ. ಹಲ್ಲೆಲೂಯಾ. ಆದ್ರೆ ದೇವ್ರ ಬಿಟ್ಬಿಟ್ಟಿದಾರ? ಇಲ್ಲ. ದೇವ್ರ ಅವ್ರಿಗೆ ಏನ್ ಮಾಡಿದ್ದಾರೆ? ದೇವ್ರ ಅವ್ರಿಗೆ ನಡೆಸಿದ್ದಾರೆ, ದೇವ್ರು ಸಾಕಿದ್ದಾರೆ. ಬಾಲ್ಯದಿಂದಲೂ ದೇವ್ರ ಏನ್ ಮಾಡ್ತಾರೆ? ವೃದ್ಧಾಪ್ಯದಿಂದ ನಮಗೆ ದೇವ್ರು ಏನ್ ಮಾಡ್ತಾರೆ? ಕೈ ಹಿಡದೆ ದೇವ್ರು ಕೈ ಬಿಡದೆ ನಮಗೆ ನಡೆಸುವಾತನು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಂತ ದೇವ್ರು ನಮ್ಮ ದೇವರಾಗಿದ್ದಾರೆ. ನಮ್ ನಿರೀಕ್ಷೆ, ನಮ್ ನಂಬಿಕೆ, ನಮ್ಮ ದಾಹ ಏನಾಗಿರ್ಬೇಕು? ದೇವ್ರು ಮಾತ್ರ ಆಗಿರ್ಬೇಕು. ದೇವ್ರ ವಾಕ್ಯವನ್ನು ನಾವು ನೋಡುವ. ನಾವ್ ಅನೇಕ ಸರಿ ನಾವೇನ್ ಮಾಡ್ತೀವಿ? ಅನೇಕ ಸರಿ ನಾವೇನ್ ಮಾಡ್ತೀವಿ? ದೇವ್ರು ಇದಾರೆ, ದೇವ್ರ ಮೇಲೆ ನಂಬಿಕೆ ಇಡ್ಬೇಕು, ದೇವ್ರು ಇದಾರೆ, ದೇವ್ರು ಸಹಾಯ ಮಾಡ್ತಾರೆ. ಮತ್ತೆ ನಮ್ ಫ್ಯಾಮಿಲಿಯಲ್ಲಿ ನಾವ್ ನೋಡ್ಬೇಕಾದ್ರೆ, ನಮ್ ಕುಟುಂಬ ಒಂದೊಂದ್ ಜೀವಿತದಲ್ಲಿ ನಾವ್ ನೋಡ್ಬೇಕಾದ್ರೆ ದೇವರೆಷ್ಟೋ ಉಪಕಾರ ಮಾಡಿದ್ದಾರೆ. ಆದ್ರೂ ನಾವ್ ಅನೇಕ ಸರಿ ಏನ್ ಮಾಡ್ತೀವಿ? ದೊಡ್ಡ ಪರಿಸ್ಥಿತಿಗಳು ಬಂದಾಗ ನಾವೇನ್ ಮಾಡ್ತೀವಿ? ಅನೇಕ ಸರಿ ದುಡ್ಡಿನ ಸಮಸ್ಯೆ ಬಂದಾಗ, ಅನೇಕ ಸರಿ ಬಲಹೀನತೆ ಬಂದಾಗ, ಅನೇಕ ಸರಿ ರೋಗ ಬಂದಾಗ ನಾವೇನ್ ಮಾಡ್ತೀವಿ? ಅನೇಕ ಸರಿ ಏನ್ ಮಾಡ್ತೀವಿ? ದೇವ್ರ ವಾಕ್ಯವನ್ನು ಏನ್ ಮಾಡ್ತೀವಿ? ನಾವು ಹಿಂದೆ ಹಾಕ್ತಿವಿ, ಮರ್ತೋಗ್ತಿವಿ. ಅಯ್ಯೋ ಇದು ಆಗುತ್ತಾ ಎಂಬುದಾಗಿ ನಮ್ ಮನ್ಸಲ್ಲಿ ಏನ್ ಮಾಡ್ತಾನೆ ಸೈತಾನ? ಒಂದ್ ಕಡೆ ಏನ್ ಮಾಡ್ತಾನೆ? ಶೋಧನೆ ಹಾಕ್ತಾ ಇರ್ತಾನೆ, ನಿಮ್ಮಿಂದ ಆಗಲ್ಲ ಇದು ಎಂಬುದಾಗಿ. ಆದ್ರೆ ನಾನು ಹೇಳ್ತೀನಿ, ದೇವರಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ದೇವರು ನಮಗೆಲ್ಲಾ ರೀತಿಯಲ್ಲಿ, ಎಲ್ಲಾ ಪರಿಸ್ಥಿತಿ, ಯಾವುದೇ ಪರಿಸ್ಥಿತಿ ನಮಗೆ ಇರ್ಬಹುದು, ಯಾವುದೇ ಇಕ್ಕಟ್ಟು ಇರ್ಬಹುದು, ಆದ್ರೆ ದೇವರು ಅದರಿಂದ ಬಿಡಿಸಿ ನಮ್ಗೆ ಏನ್ ಮಾಡ್ತಾನೆ? ಉನ್ನತವಾಗಿ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಸುತ್ತಲೂ ಯಾರಿದ್ದಾರೆ? ದೇವರಿದ್ದಾರೆ. ಯೇಸು ನಮ್ಮ ಸುತ್ತಲಿದ್ದಾರೆ, ದೇವ ದೂತರು ನಮ್ಮ ಸುತ್ತಲಿದ್ದಾರೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಭಕ್ತರ ಜೀವಿತವನ್ನು ನಾವು ನೋಡ್ತೀವಿ. ಎಷ್ಟೋ ಭಕ್ತರು ಎಷ್ಟೋ ನಿರೀಕ್ಷೆಯಲ್ಲಿ ಇದ್ರು. ಆ ನಿರೀಕ್ಷೆ ದೇವ್ರ ವಾಕ್ಯದಲ್ಲಿ ಅವ್ರು ನಡೆಯುವಾಗ, ದೇವ್ರ ವಾಕ್ಯವೊಂದನ್ನು ನಾವು ಓದುವಾಗ ದೇವರೆಷ್ಟು ಅದ್ಭುತವಾಗಿ ನಡೆಸ್ತಾರೆ ಅಲ್ವಾ? ಹಲ್ಲೆಲೂಯಾ. ದೇವರೆಷ್ಟು ಅದ್ಭುತವಾಗಿ ಅವ್ರು ನಡೆಸ್ತಾರೆ. ಅವ್ರಿಗೆ ನಡೆಸಂತ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಎಂತ ಪರಿಸ್ಥಿತಿ ಬಂದ್ರನು, ಸೋಲುವಂತ ಸ್ಥಿತಿ ಬಂದ್ರನು, ಇಕ್ಕಟ್ಟಾದ ಪರಿಸ್ಥಿತಿ ಬಂದ್ರನು, ಇದು ನನ್ನಿಂದ ಆಗಲ್ಲ ಅಂತ ಪರಿಸ್ಥಿತಿ ಬಂದ್ರನು, ಯಾರು ನಾವು ಸೋತು ಹೋಗದೆ, ನಮ್ಮ ನಿರೀಕ್ಷೆ ಇದೆಯಲ್ಲ, ನಮ್ ನಂಬಿಕೆ ಇದೆಯಲ್ಲ, ಅದನ್ನ ನಾವ್ ಯಾವಾಗ್ಲೂ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಎಂತ ಪರಿಸ್ಥಿತಿ ಇದ್ರನು ದೇವ್ರು ಇದಾರೆ. ನಮ್ ಸಹಾಯ ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ ನಮ್ಗೆ ಸಹಾಯ ಬರುವಂತದ್ದಾಗಿದೆ. ನಾವು ನಂಬಿದ್ದೇವೆ, ನಮ್ಮ ಸಹಾಯ ನಾವು ಮನುಷ್ಯರಿಂದ ಅಲ್ಲ, ನಮಗೆ ಸೃಷ್ಟಿ ಮಾಡಿದ ಯೆಹೋವನಿಂದ ನಮಗೆ ಸಹಾಯ ಬರುತ್ತೆ ಎಂಬುದಾಗಿ ನಾವು ನಂಬ್ಕೊಂಡಿದ್ದೇವೆ. ದೇವರನ್ನೇ ನಾವೇನ್ ಮಾಡಿದ್ದೇವೆ? ಆಧಾರಗೊಂಡಿದ್ದೇವೆ. ದೇವ್ರ ಮೇಲೆ ನಾವೇನ್ ಮಾಡಿದ್ದೇವೆ? ಆತುಕೊಂಡಿದ್ದೇವೆ. ಹಲ್ಲೆಲೂಯಾ. ಯಾವ್ದು ಮನುಷ್ಯನ ಮೇಲಾಗ್ಲಿ, ಯಾವ ದುಡ್ಡಿನ ಮೇಲಾಗ್ಲಿ, ಯಾರ ಅಧಿಕಾರಿ ಮೇಲಾಗ್ಲಿ ನಾವು ಭರವಸೆ ಇಟ್ಟಿಲ್ಲ. ಯಾಕಂದ್ರೆ ನಮ್ಮ ಭರವಸೆ, ನಮ್ಮ ನಿರೀಕ್ಷೆ, ನಮ್ಮ ಆಸೆ, ನಮ್ಮ ಪಾಲು, ನಮ್ಮ ಪಾನು ಎಲ್ಲ ಏನಾಗಿದ್ದಾರೆ? ನಮ್ ದೇವ್ರ ಒಬ್ನೇ ಆಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಮೇಲೆ ನಿರೀಕ್ಷೆ ಇಡುವವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ, ಅವ್ರ ಮುಖ ಎಂದಿಗೂ ಲಜ್ಜೆಗೆಡುವುದಿಲ್ಲ. ಯಾಕಂದ್ರೆ ನಮ್ಮ ನಂಬಿಕೆ ದೇವ್ರು ಇದುವರೆಗೂ ಎಷ್ಟೋ ಅವಮಾನಗಳಿಂದ, ಎಷ್ಟೋ ಕೇಡಿನಿಂದ, ಎಷ್ಟೋ ಇಕ್ಕಟ್ಟುಗಳಿಂದ ದೇವ್ರು ನಮಗೆ ಬಿಡಿಸ್ಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ಈ ಉನ್ನತ ಸ್ಥಿತಿಯಲ್ಲಿ ದೇವ್ರ ತಂದೆ, ಇದಕ್ಕಿಂತ ಇನ್ನೂ ಹೆಚ್ಚಾದ ಉನ್ನತ ಸ್ಥಿತಿಯಲ್ಲಿ ದೇವ್ರು ನಮ್ಗೆ ಇಡ್ತಾರ ಅನ್ನೋ ನಂಬಿಕೆ ನಮಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಮೇಲೆ ನಿರೀಕ್ಷೆ ಇಡುವವರು ಎಂದಿಗೂ ಕದಲುಗೊಡುವುದಿಲ್ಲ, ಎಂದಿಗೂ ಬಿದ್ದು ಹೋಗೋದಿಲ್ಲ, ಎಂದಿಗೂ ಹಾಳಾಗಿ ಹೋಗೋದಿಲ್ಲ. ಯಾಕಂದ್ರೆ ದೇವರ ಮೇಲೆ ಭರವಸೆ ಇಡುವರು ಇದುವರೆಗೆ ಏನ್ ಮಾಡ್ತಾ ಇದಾರೆ? ಜೀವಿಸ್ತಾ ಇದಾರೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ.